ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಿಟಿ ರವಿ ಅವರು ಏನು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಸಿಟಿ ರವಿ ಅವರ ವಿಚಾರಣೆ ಕೂಡ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಶಾಸಕರಾಗಿರುವಂಥ ಬೆಲ್ಲದವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ತಾವೇನು ಹೇಳ್ತೀರಿ? ಘಟನೆ ಇದು ಸದನದಲ್ಲಾಯಿತು. ಸದನದಲ್ಲಿ ಆದಂಥ ಘಟನೆಯ ಸತ್ಯಾಸತ್ಯತೆ ಪರಾಮರ್ಶೆ ಮಾಡಿ ಸಭಾಧ್ಯಕ್ಷರಾದ ಶ್ರೀ ಹೊರಟ್ಟಿ ಅವರು ಇದರಲ್ಲಿ ಏನು ಹೊರಳಿಲ್ಲ, ಎರಡೂ ಪಾರ್ಟಿಗಳು ನೀವು ಹೊಂದಾಣಿಕೆ ಮಾಡಿ ಇದನ್ನು ಬಗೆಹರಿಸ್ಕೋರಿ ಅಂತ ಹೇಳಿ ಅದನ್ನು ಆರ್ಡರ್ ಮಾಡಿದರು. ಅಷ್ಟೊತ್ತಿಗೆ ಆಲ್ರೆಡಿ 2 ಸರ್ತಿ ಸಿ ಟಿ ರವಿಯವ್ರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗುಂಡಾಗಳಿಂದ ಮಾರಣಾಂತಿಕ ಅಟ್ಯಾಕ್ ಮಾಡಿದರು, ಅವ್ರನ್ನ ಕೊಲ್ಲಿಕ್ಕದು ಪ್ರಯತ್ನ ಮಾಡಿದರು. ಹಾಗಾಗಿ ಸಭಾಧ್ಯಕ್ಷರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಇವ್ರ ಊರಿನ ತನಕ ಸುರಕ್ಷಿತವಾಗಿ ತಲುಪಿಸಿ ಬರ್ರಿ, ಇದು ನಿಮ್ಮ ಜವಾಬ್ದಾರಿ ಅಂತ ಕಳಿಸಿದ್ರೆ ಅಧಿಕಾರಿಗಳು ಅವ್ರನ್ನ ಪೊಲೀಸ್ ಸ್ಟೇಷನಿಗೆ ಇಲ್ಲಿ ಕರ್ಕೊಂಬಂದಿದ್ದಾರೆ. ಬಂದು ಅವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆ ರೀತಿ ಬೇರೆ ಬೇರೆ ಕೇಸ್ಗಳನ್ನು ಹಾಕಿದ್ದಾರೆ. ಸಿ ಟಿ ರವಿಯವರು ಕೂಡ ತಮ್ಮ ಕಡೆಯಿಂದ ಅವ್ರನ್ನೇನು ಮರ್ಡರ್ ಮಾಡ್ತೇವೆ ಅಂತ ಹೇಳಿದ್ರು, ಅವ್ರ ಮೇಲೆ ಜೀವ ಬೆದರಿಕೆ ಹಾಕಿದ್ರು. ಅದ್ರ ಮೇಲೆ ಅವರು ಕೂಡ ಒಂದು ಕೇಸನ್ನು ಹಾಕಿದ್ದಾರೆ. ಈಗ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರವಿಯವ್ರನ್ನ ಕರ್ಕೊಂಡು ಹೋಗ್ತಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಂದಿನ ವಿಚಾರಣೆ ನಡೀತದೆ. ಸದನದಲ್ಲಿ ನೀವು ಕೂಡ ಇದ್ರಿ ಅನ್ಸುತ್ತೆ, ಅಲ್ಲಿ ಅಂದಿರೋದು ನಿಜ ಅಂತೇಳಿ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿರುವಂಥದ್ದು. ಇಲ್ಲ, ಅದು ನಾನು ವಿಧಾನಸಭೆಯಲ್ಲಿರೋದು, ಅವರು ವಿಧಾನ ಪರಿಷತ್ತಲ್ಲಿರೋದು, ಹಾಗಾಗಿ ನಾವು ಅಲ್ಲಿದ್ದಿದ್ದಿಲ್ಲ. ಈ ಎಲ್ಲ ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಕಾಂಗ್ರೆಸ್ಸಿನ ಗುಂಡಾ ಸಂಸ್ಕೃತಿಯ ಹೈಟ್. ಯಾಕಂದರೆ ಸುವರ್ಣಸೌಧ ಅಂತಂದ್ರೆ ಕಾನೂನು ಮಾಡುವಂಥ ಸೌಧ. ಅಲ್ಲಿ ಕಾನೂನು ಮಾಡೋರ ಮೇಲೆ ಇವತ್ತು ರಕ್ಷಣೆ ಇಲ್ಲದಂಥ ಸ್ಥಿತಿ ಆಗೈತಿ. ಸೊ ಇದು ಕಾಂಗ್ರೆಸ್ಸಿನ ಗುಂಡಾ ಪೊಲೀಸರು ಏನು ಮಾಡ್ತಿದ್ದಾರೆ? ಪೊಲೀಸರು ಪೂರ್ತಿ ಕಾಂಗ್ರೆಸ್ಸಿನ ಕೈಯಾಳಾಗಿ ವರ್ತನೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಒಳಗಡೆನೆ ಗಲಾಟೆ ಆಗತ್ತೆ, ಕಾರ್ ಮುಂದ್ಗಡೆ ಅವ್ರಿಗೆ ಹಲ್ಲೆಗೆ ಯತ್ನ ಆಗತ್ತೆ. ಪೊಲೀಸರೆಲ್ಲ ಏನು ಮಾಡ್ತಿರುವಂಥ? ಪೊಲೀಸರೆಲ್ಲ ಕೈ ಕಟ್ಕೊಂಡು ನೋಡ್ತಾ ಇದ್ದಾರೆ. ಯಾಕಂದರೆ ಈ CM ಮತ್ತು DCM ಅವರ ಅನತಿ ಮೇಲೆ ಅವ್ರು ಪೊಲೀಸರು ಕೆಲಸ ಮಾಡ್ತಿದ್ದಾರೆ. ಕೊನೆಯದಾಗಿ ಒಂದು ವೇಳೆ ಇದು ಪ್ರೂವ್ ಆದರೆ ತಾವು ಏನು ಹೇಳ್ತೀರಿ? ಪ್ರೂವ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರು ಮಾತಾಡೇ ಇಲ್ಲ. ರಿಲೀಸ್ ಮಾಡಿದ್ದಾರೆ ಸರ್, ಈಗ ಎಲ್ಲ ಮಾರ್ಫ್ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿತ್ತಲ್ಲ. ಇದಿಷ್ಟು ಏನು ಅರವಿಂದ್ ಬೆಲ್ಲದವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮೈಲಾರಿ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಿಟಿ ರವಿ ಅವರು ಏನು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಸಿಟಿ ರವಿ ಅವರ ವಿಚಾರಣೆ ಕೂಡ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಶಾಸಕರಾಗಿರುವಂಥ ಬೆಲ್ಲದವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ತಾವೇನು ಹೇಳ್ತೀರಿ? ಘಟನೆ ಇದು ಸದನದಲ್ಲಾಯಿತು. ಸದನದಲ್ಲಿ ಆದಂಥ ಘಟನೆಯ ಸತ್ಯಾಸತ್ಯತೆ ಪರಾಮರ್ಶೆ ಮಾಡಿ ಸಭಾಧ್ಯಕ್ಷರಾದ ಶ್ರೀ ಹೊರಟ್ಟಿ ಅವರು ಇದರಲ್ಲಿ ಏನು ಹೊರಳಿಲ್ಲ, ಎರಡೂ ಪಾರ್ಟಿಗಳು ನೀವು ಹೊಂದಾಣಿಕೆ ಮಾಡಿ ಇದನ್ನು ಬಗೆಹರಿಸ್ಕೋರಿ ಅಂತ ಹೇಳಿ ಅದನ್ನು ಆರ್ಡರ್ ಮಾಡಿದರು. ಅಷ್ಟೊತ್ತಿಗೆ ಆಲ್ರೆಡಿ 2 ಸರ್ತಿ ಸಿ ಟಿ ರವಿಯವ್ರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗುಂಡಾಗಳಿಂದ ಮಾರಣಾಂತಿಕ ಅಟ್ಯಾಕ್ ಮಾಡಿದರು, ಅವ್ರನ್ನ ಕೊಲ್ಲಿಕ್ಕದು ಪ್ರಯತ್ನ ಮಾಡಿದರು. ಹಾಗಾಗಿ ಸಭಾಧ್ಯಕ್ಷರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಇವ್ರ ಊರಿನ ತನಕ ಸುರಕ್ಷಿತವಾಗಿ ತಲುಪಿಸಿ ಬರ್ರಿ, ಇದು ನಿಮ್ಮ ಜವಾಬ್ದಾರಿ ಅಂತ ಕಳಿಸಿದ್ರೆ ಅಧಿಕಾರಿಗಳು ಅವ್ರನ್ನ ಪೊಲೀಸ್ ಸ್ಟೇಷನಿಗೆ ಇಲ್ಲಿ ಕರ್ಕೊಂಬಂದಿದ್ದಾರೆ. ಬಂದು ಅವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆ ರೀತಿ ಬೇರೆ ಬೇರೆ ಕೇಸ್ಗಳನ್ನು ಹಾಕಿದ್ದಾರೆ. ಸಿ ಟಿ ರವಿಯವರು ಕೂಡ ತಮ್ಮ ಕಡೆಯಿಂದ ಅವ್ರನ್ನೇನು ಮರ್ಡರ್ ಮಾಡ್ತೇವೆ ಅಂತ ಹೇಳಿದ್ರು, ಅವ್ರ ಮೇಲೆ ಜೀವ ಬೆದರಿಕೆ ಹಾಕಿದ್ರು. ಅದ್ರ ಮೇಲೆ ಅವರು ಕೂಡ ಒಂದು ಕೇಸನ್ನು ಹಾಕಿದ್ದಾರೆ. ಈಗ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರವಿಯವ್ರನ್ನ ಕರ್ಕೊಂಡು ಹೋಗ್ತಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಂದಿನ ವಿಚಾರಣೆ ನಡೀತದೆ. ಸದನದಲ್ಲಿ ನೀವು ಕೂಡ ಇದ್ರಿ ಅನ್ಸುತ್ತೆ, ಅಲ್ಲಿ ಅಂದಿರೋದು ನಿಜ ಅಂತೇಳಿ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿರುವಂಥದ್ದು. ಇಲ್ಲ, ಅದು ನಾನು ವಿಧಾನಸಭೆಯಲ್ಲಿರೋದು, ಅವರು ವಿಧಾನ ಪರಿಷತ್ತಲ್ಲಿರೋದು, ಹಾಗಾಗಿ ನಾವು ಅಲ್ಲಿದ್ದಿದ್ದಿಲ್ಲ. ಈ ಎಲ್ಲ ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಕಾಂಗ್ರೆಸ್ಸಿನ ಗುಂಡಾ ಸಂಸ್ಕೃತಿಯ ಹೈಟ್. ಯಾಕಂದರೆ ಸುವರ್ಣಸೌಧ ಅಂತಂದ್ರೆ ಕಾನೂನು ಮಾಡುವಂಥ ಸೌಧ. ಅಲ್ಲಿ ಕಾನೂನು ಮಾಡೋರ ಮೇಲೆ ಇವತ್ತು ರಕ್ಷಣೆ ಇಲ್ಲದಂಥ ಸ್ಥಿತಿ ಆಗೈತಿ. ಸೊ ಇದು ಕಾಂಗ್ರೆಸ್ಸಿನ ಗುಂಡಾ ಪೊಲೀಸರು ಏನು ಮಾಡ್ತಿದ್ದಾರೆ? ಪೊಲೀಸರು ಪೂರ್ತಿ ಕಾಂಗ್ರೆಸ್ಸಿನ ಕೈಯಾಳಾಗಿ ವರ್ತನೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಒಳಗಡೆನೆ ಗಲಾಟೆ ಆಗತ್ತೆ, ಕಾರ್ ಮುಂದ್ಗಡೆ ಅವ್ರಿಗೆ ಹಲ್ಲೆಗೆ ಯತ್ನ ಆಗತ್ತೆ. ಪೊಲೀಸರೆಲ್ಲ ಏನು ಮಾಡ್ತಿರುವಂಥ? ಪೊಲೀಸರೆಲ್ಲ ಕೈ ಕಟ್ಕೊಂಡು ನೋಡ್ತಾ ಇದ್ದಾರೆ. ಯಾಕಂದರೆ ಈ CM ಮತ್ತು DCM ಅವರ ಅನತಿ ಮೇಲೆ ಅವ್ರು ಪೊಲೀಸರು ಕೆಲಸ ಮಾಡ್ತಿದ್ದಾರೆ. ಕೊನೆಯದಾಗಿ ಒಂದು ವೇಳೆ ಇದು ಪ್ರೂವ್ ಆದರೆ ತಾವು ಏನು ಹೇಳ್ತೀರಿ? ಪ್ರೂವ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರು ಮಾತಾಡೇ ಇಲ್ಲ. ರಿಲೀಸ್ ಮಾಡಿದ್ದಾರೆ ಸರ್, ಈಗ ಎಲ್ಲ ಮಾರ್ಫ್ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿತ್ತಲ್ಲ.
ಇದಿಷ್ಟು ಏನು ಅರವಿಂದ್ ಬೆಲ್ಲದವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮೈಲಾರಿ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಿಟಿ ರವಿ ಅವರು ಏನು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಸಿಟಿ ರವಿ ಅವರ ವಿಚಾರಣೆ ಕೂಡ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಶಾಸಕರಾಗಿರುವಂಥ ಬೆಲ್ಲದವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ತಾವೇನು ಹೇಳ್ತೀರಿ? ಘಟನೆ ಇದು ಸದನದಲ್ಲಾಯಿತು. ಸದನದಲ್ಲಿ ಆದಂಥ ಘಟನೆಯ ಸತ್ಯಾಸತ್ಯತೆ ಪರಾಮರ್ಶೆ ಮಾಡಿ ಸಭಾಧ್ಯಕ್ಷರಾದ ಶ್ರೀ ಹೊರಟ್ಟಿ ಅವರು ಇದರಲ್ಲಿ ಏನು ಹೊರಳಿಲ್ಲ, ಎರಡೂ ಪಾರ್ಟಿಗಳು ನೀವು ಹೊಂದಾಣಿಕೆ ಮಾಡಿ ಇದನ್ನು ಬಗೆಹರಿಸ್ಕೋರಿ ಅಂತ ಹೇಳಿ ಅದನ್ನು ಆರ್ಡರ್ ಮಾಡಿದರು. ಅಷ್ಟೊತ್ತಿಗೆ ಆಲ್ರೆಡಿ 2 ಸರ್ತಿ ಸಿ ಟಿ ರವಿಯವ್ರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗುಂಡಾಗಳಿಂದ ಮಾರಣಾಂತಿಕ ಅಟ್ಯಾಕ್ ಮಾಡಿದರು. ಅವ್ರನ್ನ ಕೊಲ್ಲಿಕ್ಕದು ಪ್ರಯತ್ನ ಮಾಡಿದರು. ಹಾಗಾಗಿ ಸಭಾಧ್ಯಕ್ಷರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಇವ್ರ ಊರಿನ ತನಕ ಸುರಕ್ಷಿತವಾಗಿ ತಲುಪಿಸಿ ಬರ್ರಿ, ಇದು ನಿಮ್ಮ ಜವಾಬ್ದಾರಿ ಅಂತ ಕಳಿಸಿದ್ರೆ ಅಧಿಕಾರಿಗಳು ಅವ್ರನ್ನ ಪೊಲೀಸ್ ಸ್ಟೇಷನಿಗೆ ಇಲ್ಲಿ ಕರ್ಕೊಂಬಂದಿದ್ದಾರೆ. ಬಂದು ಅವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆ ರೀತಿ ಬೇರೆ ಬೇರೆ ಕೇಸ್ಗಳನ್ನು ಹಾಕಿದ್ದಾರೆ. ಸಿ ಟಿ ರವಿಯವರು ಕೂಡ ತಮ್ಮ ಕಡೆಯಿಂದ ಅವ್ರನ್ನೇನು ಮರ್ಡರ್ ಮಾಡ್ತೇವೆ ಅಂತ ಹೇಳಿದ್ರು, ಅವ್ರ ಮೇಲೆ ಬೆದರಿಕೆ ಹಾಕಿದ್ರು. ಅದ್ರ ಮೇಲೆ ಅವರು ಕೂಡ ಒಂದು ಕೇಸನ್ನು ಹಾಕಿದ್ದಾರೆ. ಈಗ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರವಿಯವ್ರನ್ನ ಕರ್ಕೊಂಡು ಹೋಗ್ತಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಂದಿನ ವಿಚಾರಣೆ ನಡೀತದೆ. ಸದನದಲ್ಲಿ ನೀವು ಕೂಡ ಇದ್ರಿ ಅನ್ಸುತ್ತೆ. ಅಲ್ಲಿ ಅಂದಿರೋದು ನಿಜ ಅಂತೇಳಿ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿರುವಂಥದ್ದು. ಇಲ್ಲ, ಅದು ನಾನು ವಿಧಾನಸಭೆಯಲ್ಲಿರೋದು, ಅವರು ವಿಧಾನ ಪರಿಷತ್ತಲ್ಲಿರೋದು. ಹಾಗಾಗಿ ನಾವು ಅಲ್ಲಿದ್ದಿದ್ದಿಲ್ಲ. ಈ ಎಲ್ಲ ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಕಾಂಗ್ರೆಸ್ಸಿನ ಗುಂಡಾ ಸಂಸ್ಕೃತಿಯ ಹೈಟ್. ಯಾಕಂದರೆ ಸುವರ್ಣಸೌಧ ಅಂತಂದ್ರೆ ಕಾನೂನು ಮಾಡುವಂಥ ಸೌಧ. ಅಲ್ಲಿ ಕಾನೂನು ಮಾಡೋರ ಮೇಲೆ ಇವತ್ತು ರಕ್ಷಣೆ ಇಲ್ಲದಂಥ ಸ್ಥಿತಿ ಆಗೈತಿ. ಸೊ ಇದು ಕಾಂಗ್ರೆಸ್ಸಿನ ಗುಂಡಾ ಪೊಲೀಸರು ಏನು ಮಾಡ್ತಿದ್ದಾರೆ? ಪೊಲೀಸರು ಪೂರ್ತಿ ಕಾಂಗ್ರೆಸ್ಸಿನ ಕೈಯಾಳಾಗಿ ವರ್ತನೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಒಳಗಡೆನೆ ಗಲಾಟೆ ಆಗತ್ತೆ, ಕಾರ್ ಮುಂದ್ಗಡೆ ಅವ್ರಿಗೆ ಹಲ್ಲೆಗೆ ಯತ್ನ ಆಗತ್ತೆ. ಪೊಲೀಸರೆಲ್ಲ ಏನು ಮಾಡ್ತಿರುವಂಥ? ಪೊಲೀಸರೆಲ್ಲ ಕೈ ಕಟ್ಕೊಂಡು ನೋಡ್ತಾ ಇದ್ದಾರೆ. ಯಾಕಂದರೆ ಈ CM ಮತ್ತು DCM ಅವರ ಅನತಿ ಮೇಲೆ ಅವ್ರು ಪೊಲೀಸರು ಕೆಲಸ ಮಾಡ್ತಿದ್ದಾರೆ. ಕೊನೆಯದಾಗಿ ಒಂದು ವೇಳೆ ಇದು ಪ್ರೂವ್ ಆದರೆ ತಾವು ಏನು ಹೇಳ್ತೀರಿ? ಪ್ರೂವ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರು ಮಾತಾಡೇ ಇಲ್ಲ. ರಿಲೀಸ್ ಮಾಡಿದ್ದಾರೆ ಸರ್, ಈಗ ಎಲ್ಲ ಮಾರ್ಫ್ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿತ್ತಲ್ಲ. ಇದಿಷ್ಟು ಏನು ಅರವಿಂದ್ ಬೆಲ್ಲದವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮೈಲಾರಿ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಿಟಿ ರವಿ ಅವರು ಏನು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಸಿಟಿ ರವಿ ಅವರ ವಿಚಾರಣೆ ಕೂಡ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಶಾಸಕರಾಗಿರುವಂಥ ಬೆಲ್ಲದವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ತಾವೇನು ಹೇಳ್ತೀರಿ? ಘಟನೆ ಇದು ಸದನದಲ್ಲಾಯಿತು. ಸದನದಲ್ಲಿ ಆದಂಥ ಘಟನೆಯ ಸತ್ಯಾಸತ್ಯತೆ ಪರಾಮರ್ಶೆ ಮಾಡಿ ಸಭಾಧ್ಯಕ್ಷರಾದ ಶ್ರೀ ಹೊರಟ್ಟಿ ಅವರು ಇದರಲ್ಲಿ ಏನು ಹೊರಳಿಲ್ಲ, ಎರಡೂ ಪಾರ್ಟಿಗಳು ನೀವು ಹೊಂದಾಣಿಕೆ ಮಾಡಿ ಇದನ್ನು ಬಗೆಹರಿಸ್ಕೋರಿ ಅಂತ ಹೇಳಿ ಅದನ್ನು ಆರ್ಡರ್ ಮಾಡಿದರು. ಅಷ್ಟೊತ್ತಿಗೆ ಆಲ್ರೆಡಿ 2 ಸರ್ತಿ ಸಿ ಟಿ ರವಿಯವ್ರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗುಂಡಾಗಳಿಂದ ಮಾರಣಾಂತಿಕ ಅಟ್ಯಾಕ್ ಮಾಡಿದರು. ಅವ್ರನ್ನ ಕೊಲ್ಲಿಕ್ಕದು ಪ್ರಯತ್ನ ಮಾಡಿದರು. ಹಾಗಾಗಿ ಸಭಾಧ್ಯಕ್ಷರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಇವ್ರ ಊರಿನ ತನಕ ಸುರಕ್ಷಿತವಾಗಿ ತಲುಪಿಸಿ ಬರ್ರಿ, ಇದು ನಿಮ್ಮ ಜವಾಬ್ದಾರಿ ಅಂತ ಕಳಿಸಿದ್ರೆ ಅಧಿಕಾರಿಗಳು ಅವ್ರನ್ನ ಪೊಲೀಸ್ ಸ್ಟೇಷನಿಗೆ ಇಲ್ಲಿ ಕರ್ಕೊಂಬಂದಿದ್ದಾರೆ. ಬಂದು ಅವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆ ರೀತಿ ಬೇರೆ ಬೇರೆ ಕೇಸ್ಗಳನ್ನು ಹಾಕಿದ್ದಾರೆ. ಸಿ ಟಿ ರವಿಯವರು ಕೂಡ ತಮ್ಮ ಕಡೆಯಿಂದ ಅವ್ರನ್ನೇನು ಮರ್ಡರ್ ಮಾಡ್ತೇವೆ ಅಂತ ಹೇಳಿದ್ರು, ಅವ್ರ ಮೇಲೆ ಬೆದರಿಕೆ ಹಾಕಿದ್ರು. ಅದ್ರ ಮೇಲೆ ಅವರು ಕೂಡ ಒಂದು ಕೇಸನ್ನು ಹಾಕಿದ್ದಾರೆ. ಈಗ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರವಿಯವ್ರನ್ನ ಕರ್ಕೊಂಡು ಹೋಗ್ತಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಂದಿನ ವಿಚಾರಣೆ ನಡೀತದೆ. ಸದನದಲ್ಲಿ ನೀವು ಕೂಡ ಇದ್ರಿ ಅನ್ಸುತ್ತೆ. ಅಲ್ಲಿ ಅಂದಿರೋದು ನಿಜ ಅಂತೇಳಿ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿರುವಂಥದ್ದು. ಇಲ್ಲ, ಅದು ನಾನು ವಿಧಾನಸಭೆಯಲ್ಲಿರೋದು, ಅವರು ವಿಧಾನ ಪರಿಷತ್ತಲ್ಲಿರೋದು. ಹಾಗಾಗಿ ನಾವು ಅಲ್ಲಿದ್ದಿದ್ದಿಲ್ಲ. ಈ ಎಲ್ಲ ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಕಾಂಗ್ರೆಸ್ಸಿನ ಗುಂಡಾ ಸಂಸ್ಕೃತಿಯ ಹೈಟ್. ಯಾಕಂದರೆ ಸುವರ್ಣಸೌಧ ಅಂತಂದ್ರೆ ಕಾನೂನು ಮಾಡುವಂಥ ಸೌಧ. ಅಲ್ಲಿ ಕಾನೂನು ಮಾಡೋರ ಮೇಲೆ ಇವತ್ತು ರಕ್ಷಣೆ ಇಲ್ಲದಂಥ ಸ್ಥಿತಿ ಆಗೈತಿ. ಸೊ ಇದು ಕಾಂಗ್ರೆಸ್ಸಿನ ಗುಂಡಾ ಪೊಲೀಸರು ಏನು ಮಾಡ್ತಿದ್ದಾರೆ? ಪೊಲೀಸರು ಪೂರ್ತಿ ಕಾಂಗ್ರೆಸ್ಸಿನ ಕೈಯಾಳಾಗಿ ವರ್ತನೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಒಳಗಡೆನೆ ಗಲಾಟೆ ಆಗತ್ತೆ, ಕಾರ್ ಮುಂದ್ಗಡೆ ಅವ್ರಿಗೆ ಹಲ್ಲೆಗೆ ಯತ್ನ ಆಗತ್ತೆ. ಪೊಲೀಸರೆಲ್ಲ ಏನು ಮಾಡ್ತಿರುವಂಥ? ಪೊಲೀಸರೆಲ್ಲ ಕೈ ಕಟ್ಕೊಂಡು ನೋಡ್ತಾ ಇದ್ದಾರೆ. ಯಾಕಂದರೆ ಈ CM ಮತ್ತು DCM ಅವರ ಅನತಿ ಮೇಲೆ ಅವ್ರು ಪೊಲೀಸರು ಕೆಲಸ ಮಾಡ್ತಿದ್ದಾರೆ. ಕೊನೆಯದಾಗಿ ಒಂದು ವೇಳೆ ಇದು ಪ್ರೂವ್ ಆದರೆ ತಾವು ಏನು ಹೇಳ್ತೀರಿ?
ಪ್ರೂವ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರು ಮಾತಾಡೇ ಇಲ್ಲ. ರಿಲೀಸ್ ಮಾಡಿದ್ದಾರೆ ಸರ್ ಈಗ ಎಲ್ಲ ಮಂದಿ. ಎಲ್ಲ ಮಾರ್ಫ್ ಮಾಡ್ತಾರೆ, ನಿಮಗೆಲ್ಲ ಗೊತ್ತೈತಲ್ಲ. ಇದಿಷ್ಟು ಏನು ಅರವಿಂದ್ ಬೆಲ್ಲದವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿ ರಿಪಬ್ಲಿಕ್ ಕನ್ನಡ ಬೆಳಗಾವಿ.